ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇನ್ನೊಂದು ವಿಡಿಯೋದ ಮುಖಾಂತರ ನಿಮ್ಮನ್ನು ವೆಲ್ಕಮ್ ಮಾಡ್ತೇನೆ, ವಂದಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಧ್ಯಾನಿಸುವ ಇನ್ನೊಂದು ಹೊಸ ವಿಷಯವನ್ನು ದೇವರ ವಾಕ್ಯದಿಂದ ನಾವು ಧ್ಯಾನಿಸುವ. ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನವನ್ನು ಆತನು ಕೊಟ್ಟಿದ್ದಾನೆ, ಆತನನ್ನು ಸ್ತುತಿಸುವುದಕ್ಕಾಗಿ ಮತ್ತು ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ. ನಾವು ನೋಡಿದ್ದೆವು ಕಳೆದ ವಿಡಿಯೋದಲ್ಲಿ ದೇವರ ಸಿಂಹಾಸನದ ಬಗ್ಗೆ. ಸೊ ನಾವು ಈ ವಾಕ್ಯದಲ್ಲಿ ನಾವು ಇವತ್ತಿನ ದಿನದಲ್ಲಿ ನಾವು ನೋಡುವ ದೇವರ ಬಲಗಡೆ ಎಂದರೆ ಏನು ಅಂತೇಳಿ, ರೈಟ್ ಹ್ಯಾಂಡ್ ಆಫ್ ಗಾಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ದೇವರ ಬಲಗಡೆ. ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ ಎಂಬುದರ ಬಗ್ಗೆ ನಮಗೆ ತುಂಬ ವಾಕ್ಯಗಳು ಓದಲಿಕ್ಕೆ ಸಿಗ್ತದೆ. ಸೊ ಅದಕ್ಕೋಸ್ಕರವಾಗಿ ತುಂಬ ಜನರು ಥಿಂಕ್ ಮಾಡಿದ್ದಾರೆ, ದೇವರ ಬಲಗಡೆ ಅಂತ ಹೇಳಿದರೆ ಆತನು ಅದೇ ತ್ರಯೇಕ ದೇವರು, ಟ್ರಿನಿಟಿ. ಅದಕ್ಕೋಸ್ಕರವಾಗಿ ಮಗನು ಬಲಗಡೆಯಲ್ಲಿದ್ದಾನೆ ಮತ್ತೆ ಪವಿತ್ರ ಆತ್ಮನು ಎಡಗಡೆಯಲ್ಲಿದ್ದಾನೆ ಅಂತೇಳಿ ತುಂಬ ಜನರು ಈ ರೀತಿಯಾಗಿ ದೇವರ ವಾಕ್ಯವನ್ನು ತೆಗೆದುಕೊಂಡಿದ್ದಾರೆ. ತಪ್ಪಾದ ಕಲ್ಪನೆಯಾಗಿದೆ. ನಾನು ಇವತ್ತು ವಾಕ್ಯದಿಂದ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ದೇವರ ಬಲಗಡೆ ಎಂದರೆ ಏನಾಗಿದೆ ಎಂದರೆ ವಾಕ್ಯದಲ್ಲಿ ಧ್ಯಾನಿಸುವ. ಯಾಕೆ ವಾಕ್ಯವು ನಮಗೆ ಸಿಕ್ಕಿದರೆ ನಮಗೆ ಸತ್ಯವು ಗೊತ್ತಾಗ್ತದೆ. ಸತ್ಯವು ಗೊತ್ತಾದರೆ ನಮಗೆ ಏನಾಗುತ್ತೆ, ನಮಗೆ ಕ್ಲಿಯರ್ ಆಗುತ್ತದೆ ಒಬ್ಬನೇ ದೇವರು ಅಂತೇಳಿ. ನಾವು ನೋಡಿದ್ದು ತುಂಬ, ನಾನು ವಿಡಿಯೋ ರಿಲೀಸ್ ಮಾಡಿದ್ದೇನೆ ಇದರಲ್ಲಿ, ದೇವರು ಒಬ್ಬನೇ ಅಂತೇಳಿ. ಸೊ ಇವತ್ತು ನಾವು ನೋಡುವ ದೇವರ ಬಲಗಡೆ ಬಗ್ಗೆ, ಆತನು ಒಬ್ಬನೇ ದೇವರು ಅಂತೇಳಿ ವಾಕ್ಯದಿಂದ ನಾವು ಧ್ಯಾನಿಸುವ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ವಾಕ್ಯವೇ ಸತ್ಯವು, ದೇವರ ವಾಕ್ಯವೇ ಸತ್ಯವು. ಯೋಹಾನ 14:6 ದೇವರ ವಾಕ್ಯವೇ ಸತ್ಯವು. ಸೊ ಅದಕ್ಕೋಸ್ಕರವಾಗಿ ವಾಕ್ಯವು ನಮಗೆ ಸಿಕ್ಕಿದರೆ, ವಾಕ್ಯದಿಂದ ಪ್ರೂವ್ ಆದರೆ ದೇವರ ವಾಕ್ಯವು ಸರಿ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಸೊ ನಾನು ಮೊನ್ನೆ ಕೂಡ ಹೇಳಿದ್ದೆ ನಿಮಗೆ, ದೇವರ ವಾಕ್ಯವನ್ನು ನಾವು ಏನು ಮಾಡಬೇಕು, ಶುದ್ಧ ಮನಸ್ಸಿನಿಂದ ಅಂಗೀಕಾರ ಮಾಡಬೇಕು. ಮತ್ತೆ ನಾನು ಹೇಳುವಂಥದ್ದು ವಾಕ್ಯವು, ದೇವರ ವಾಕ್ಯವು ಅದಕ್ಕೆ ಬೇಸ್ ಸಪೋರ್ಟ್ ಇದೆಯಾ ಇಲ್ವಾ ಅಂತೇಳಿ ನಾನು ಯಾವ ವಾಕ್ಯವನ್ನು ನಿಮಗೆ ಶೇರ್ ಮಾಡ್ತೇನೆ ಅದನ್ನು ನೀವು ಪರಿಶೀಲಿಸಬೇಕು. ಯಾಕಂತೇಳಿದರೆ ನಾನು ಹೇಳುತ್ತೇನಂತೇಳಿ ನೀವು ವಾಕ್ಯವನ್ನು ನಂಬಬಾರದು. ಬೈಬಲಲ್ಲಿ ನಮಗೆ ದೇವರ ಪವಿತ್ರ ಗ್ರಂಥದಲ್ಲಿ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ನಾವು ಅದನ್ನು ವಿವೇಚಿಸಿ ದೇವರ ಆತ್ಮದಲ್ಲಿ ಪ್ರಾರ್ಥಿಸಿ ನಾವು ಅದನ್ನು ತೆಗೆದುಕೊಳ್ಳಬೇಕು. ಸೊ ಯಾಕೆಂದರೆ ಆತನ ವಾಕ್ಯವೇ ಸತ್ಯವಾಗಿದೆ. ನಮ್ಮ ಒಬ್ಬನೇ ಸರಿಯಾದದಂತ ಹೇಳಿದರೆ ಅದು ಆತನ ಯೇಸು ಕ್ರಿಸ್ತನ ಮಾತ್ರ. ಸೊ ಅದಕ್ಕೋಸ್ಕರವಾಗಿ ಏನು ವಾಕ್ಯವನ್ನು ನಾನು ಶೇರ್ ಮಾಡ್ತೇನೆ, ನೀವು ನಿಮ್ಮ ಗ್ರಂಥದಲ್ಲಿ ಅಂದರೆ ಪವಿತ್ರ ಗ್ರಂಥದಲ್ಲಿ ಬೈಬಲಲ್ಲಿ ನೀವು ಶೇರ್ ಮಾಡಿ, ನೀವು ಕಂಪೇರ್ ಮಾಡಿ ನೋಡಿ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ಮೊನ್ನೆ ನೋಡಿದೆವು. ಅವರೇನು ಅಥೇನ ಸಭೆದವರು ಏನು ಮಾಡ್ತಾ ಇದ್ರು, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಶಾಸ್ತ್ರಗಳನ್ನು ಶೋಧಿಸುತ್ತಿದ್ದರು, ಸರಿಯಾ ಇಲ್ವಾ ಅಂತೇಳಿ. ಸೊ ನೀವು ಕೂಡ ಅದೇ ಥರ ಮಾಡಿ ಅಂತೇಳಿ ನಾನು ನಿಮಗೆ ಹೇಳ್ತೇನೆ. ಯಾಕೆಂದರೆ ನಾವು ಇವತ್ತು ನೋಡುವಂಥ ಈ ವಿಷಯದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನು ಮಾಡಿದ್ದೇನೆ. ನಾನು ನಿಮಗೆ ಇದನ್ನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದಾಗಿದೆ, ದೇವರ ಬಲಗೈ ಎಂದರೇನು. ಬಲಗಡೆಗೆ ನಾವು ಬಲಗೈ ಅಂತೇಳಿ ನಮಗೆ ವಾಕ್ಯದಲ್ಲಿ ನಾವು ಫಸ್ಟ್ಗೆ ಹುಡುಕಬೇಕು. ಸೊ ದೇವರ ಬಲಗೈ ಎಂದರೇನು. ಆಮೇಲೆ ಸೆಕೆಂಡ್ ಪಾಯಿಂಟ್ ಆಗಿದೆ ದೇವರ ಬಲಗಡೆ ಎಂದರೇನು. ಥರ್ಡ್ ಪಾಯಿಂಟ್ ಆಗಿದೆ ದೇವರ ಬಲಗಡೆ ಯಾತಕ್ಕಾಗಿದೆ, ಯಾಕೆ ದೇವರ ಬಲಗಡೆ ಅಂತೇಳಿ ವಾಕ್ಯ ತೋರಿಸ್ತದೆ. 4ನೇ ಪಾಯಿಂಟ್ ಆಗಿದೆ ದೇವರ ಬಲಗಡೆ ಎಲ್ಲಿಯವರೆಗೆ ಅಂತೇಳಿ. ಓಕೆ, ಎಲ್ಲಿಯವರೆಗೆ, ಎಲ್ಲಿಂದ ಎಲ್ಲಿಯವರೆಗೆ ಅಂತೇಳಿ ನೋಡುವ. ಯಾಕಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ದೇವರ ಬಲಗಡೆ ಬಗ್ಗೆ ನಮಗೆ ಓದಲಿಕ್ಕೆ ಸಿಗುವುದಿಲ್ಲ. ಹೊಸ ಟೆಸ್ಟ್ಮೆಂಟ್ ಅಲ್ಲಿ ಮಾತ್ರ ನಮಗೆ ದೇವರ ಬಲಗಡೆ ಬಗ್ಗೆ ಸಿಗುತ್ತದೆ. ಆತನೇ ಯೆಹೋವನು, ಇರುವಾತನು, ಆತನೇ ಯೇಸು ಕ್ರಿಸ್ತನಾಗಿ ಬಂದಿದ್ದಾನೆ. ಸೊ ದೇವರು ಒಬ್ಬನೇ. ಬಟ್ ಯಾಕೆ ಇದು ಬಲಗಡೆ ಅಂತೇಳಿ ನಾವು ನೋಡುವ, ಎಲ್ಲಿಯವರೆಗೆ ಅಂತೇಳಿ ನೋಡುವ. 5ನೇದಾಗಿದೆ ದೇವರ ಬಲಗಡೆ ಯೇಸು ಕ್ರಿಸ್ತನಾಗಿ ಲೋಕಕ್ಕೆ ಬರುವ ಮುಂಚೆ ಇತ್ತು ಅಂತೇಳಿ ನಾನು ಹೇಳಿದೆ ಇವಾಗ. ಮತ್ತೆ ದೇವರ ರಾಜ್ಯದ ಬಗ್ಗೆ, ಯಾವಾಗ ನಾವು ದೇವರ ರಾಜ್ಯದ ಬಗ್ಗೆ ಧ್ಯಾನಿಸ್ತೇವೆ, ಸೊ ಆ ಟೈಮಲ್ಲಿ ನಮಗೆ ದೇವರ ಬಲಗಡೆ ಬಗ್ಗೆ ಗೊತ್ತಾಗುತ್ತದೆ. ಮತ್ತೆ ಆತನು ತನ್ನ ಸಿಂಹಾಸನದಲ್ಲಿ ಶಾಶ್ವತವಾಗಿ ಕೂತ್ಕೊಳ್ಳುವ ಬಗ್ಗೆ ಕೂಡ ನಾವು ವಾಕ್ಯದಲ್ಲಿ ಧ್ಯಾನಿಸುವ. ಸೊ ಇವತ್ತು ಟಾಪಿಕ್ ತುಂಬ ದೊಡ್ಡದುಂಟು, ಅದಕ್ಕಾಗಿ ನಾನು ಸ್ವಲ್ಪ ಬೇಗ ಬೇಗ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಫಸ್ಟಿಗೆ ನಾವು ನೋಡುವ, ವಾಟ್ ಈಸ್ ರೈಟ್ ಹ್ಯಾಂಡ್ ಆಫ್ ಗಾಡ್. ದೇವರ ಬಲಗಡೆ ಎಂದರೆ, ಬಲಗೈ ಎಂದರೆ ಏನು. ಬಲಗೈ, ಫಸ್ಟಿಗೆ ಬಲಗೈ. ವಾಕ್ಯವು ವಿಮೋಚನ ಕಂಡ 15ನೇ ಅಧ್ಯಾಯ 6ನೇ ವಾಕ್ಯ 12ನೇ ವಾಕ್ಯ ಈ ಥರ ಇರ್ತದೆ. ಯೆಹೋವನೇ ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು, ಯೆಹೋವನೇ ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡುತ್ತದೆ. ಸೊ ಇಲ್ಲಿ ವಾಕ್ಯ ಹೇಳ್ತದೆ ಭುಜ ಬಲ ಅಂತ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ ಭುಜ ಬಲಕ್ಕೆ ಕಂಪೇರ್ ಆಗಿದೆ. ಭುಜ ಬಲ ಅಂತೇಳಿ ನಮ್ಗೆ ಗೊತ್ತುಂಟು, ಸಾಮರ್ಥ್ಯವನ್ನು ತೋರಿಸುವಂತದ್ದಾಗಿದೆ. ಅಂದರೆ ನಾವು ಸಾಮರ್ಥ್ಯದಿಂದ ಇರುವಾಗಂತೆ ನಾವು ಭುಜ ಬಲ ಅಂತೇಳಿ ಅದಕ್ಕೆ ಹೇಳ್ತೇವೆ. ಇವನ್ ಮನುಷ್ಯರಿಗೂ ಕೂಡ ಆತನ ಭುಜ ಬಲವು ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತೇಳಿ ಹೇಳ್ತೇವೆ. ಅಂದರೆ ಆತನ ಎಷ್ಟೊಂದು ಶಕ್ತಿಶಾಲಿ ಅಂತ ಹೇಳಿದ್ರೆ ಆತನ ಭುಜಬಲವು ಅಂತ ಹೇಳ್ತೇವೆ. ಸೊ ಅದಕ್ಕೆ ಭುಜಬಲ
ಅಂತ ಹೇಳುವಾಗ ಇಲ್ಲಿ ದೇವರ ಸಾಮರ್ಥ್ಯದ ಬಗ್ಗೆ ಸಾಮರ್ಥ್ಯವನ್ನು ಪ್ರಕಟಿಸುವಂಥದ್ದು. ಯಾಕೆ? ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡ್ತದೆ, ಅಂದ್ರೆ ಆತನ ಭುಜಬಲವನ್ನು ತೋರಿಸುವಂಥದ್ದಾಗಿದೆ, ಸಾಮರ್ಥ್ಯವನ್ನು ತೋರಿಸುವಂಥದ್ದಾಗಿದೆ. ಅದೇ ವಿಮೋಚನ ಕಂಡ 15ನೇ ಅಧ್ಯಾಯ 12ನೇ ವಾಕ್ಯ ಈ ತರ ಹೇಳ್ತದೆ, ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯಿ ತೆರೆದು ಶತ್ರುಗಳನ್ನು ನುಂಗಿಬಿಟ್ಟಿದಲ್ಲ. ಅಂದರೆ ದೇವರ ಸಾಮರ್ಥ್ಯವು ಪ್ರಕಟವಾದಾಗ ಭೂಮಿ ಬಾಯಿ ತೆರೆದು ಶತ್ರುಗಳನ್ನು ನುಂಗಿಬಿಟ್ಟಿದೆ ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಬಲಗೈ ಅಂತ ಹೇಳುವಾಗ ನಾವು ಆತನ ಸಾಮರ್ಥ್ಯವನ್ನು ದರ್ಶಿಸುವಂಥದ್ದಾಗಿದೆ. ಶರೀರ ರೂಪದಲ್ಲಿ ನಾವು ದೇವರನ್ನು ನೋಡುವುದಲ್ಲ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮಸ್ವರೂಪನಾದ ದೇವರ ಬಲಗೈ ಅಂತ ಹೇಳುವಾಗ ನಮಗೆ ನಾವು ಆತನ ಪರಾಕ್ರಮವನ್ನು ತೋರಿಸುವಂಥದ್ದಾಗಿದೆ ಮತ್ತು ಆತನು ಅದನ್ನು ಸಾಮರ್ಥ್ಯವನ್ನು ತೋರಿಸುವಂಥದ್ದಾಗಿದೆ ಅಂತ ವಾಕ್ಯದಲ್ಲಿ ನಾವು ನೋಡಿದೆವು. ಕೀರ್ತನೆ 118 16ನೇ ವಾಕ್ಯ ಕೂಡ ಇರ್ತದೆ, ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸ್ತದೆ. ಅಂದರೆ ನಮ್ಮ ದೇವರು ಉನ್ನತವಾದ ದೇವರಾಗಿದ್ದಾನೆ ಮತ್ತು ಆತನು ಸಮಸ್ತ ಬಲಗೈ ಅಂತೇಳಿ ಮೆನ್ಷನ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅದು ಕಾರ್ಯ ಮಾಡುವಂಥದ್ದನ್ನು ಇಲ್ಲಿ ಸೂಚಿಸ್ತದೆ. ಸೊ ಆತನ ಬಲಗೈ ಏನಾಗಿದೆ? ಪರಾಕ್ರಮವನ್ನು ನಡೀತದೆ, ಅಂದ್ರೆ ಸಾಮರ್ಥ್ಯವನ್ನು ತೋರಿಸ್ತಾ ಉಂಟು. ಇಲ್ಲಿ ಯೆಶಾಯ 41:10ನೇ ವಾಕ್ಯದಲ್ಲಿ ಕೂಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಅಂದರೆ ನಾನು ನಿನ್ನ ಜೊತೆಗೆ ಇದ್ದೇನೆ ಯಾವತ್ತು ಅಂತೇಳಿ ವಾಕ್ಯದ ಅರ್ಥ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿಕೊಡುತ್ತೇನೆ ಅಂತ ಹೇಳಿದರೆ ದೇವರು ನನ್ನ ಜೊತೆ ಯಾವಾಗಲೂ ಇದ್ದಾನೆ, ಆತನು ನನಗೆ ಸಹಾಯಕನಾಗಿದ್ದಾನೆ. ನಾವು ಕೀರ್ತನೆ 18 1, 2, 3 ವಾಕ್ಯವನ್ನು ಓದುವುದಾದ್ರೆ, ನನ್ನ ಬಲವಾಗಿರುವ ಯೆಹೋವನೇ ನಿನ್ನಲ್ಲಿ ನಮ್ಮ ಮಮತೆ ಇಡುತ್ತೇನೆ, ಯೆಹೋವನು ನನ್ನ ಬಂಡೆಯು ನನ್ನ ಕೋಟೆಯು ನನ್ನ ವಿಮೋಚಕನು. ನೋಡಿ, ಯೆಹೋವನು ನನ್ನ ಬಂಡೆ, ನನ್ನ ಕೋಟೆ, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿ, ನನ್ನ ಗುರಾಣಿ, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವಾಗಿದ್ದಾನೆ. ಎಷ್ಟೊಂದು ಒಂದು ಉಲ್ಲೇಖವನ್ನು ಇಲ್ಲಿ ದೇವರ ವಾಕ್ಯದಲ್ಲಿ ಕೊಟ್ಟಿದೆ. ದೇವರೊಬ್ಬನೇ, ಆತನ ಬಗ್ಗೆ ಆತನು ಯಾವ ರೀತಿಯಾಗಿ ನಮಗೆ ಆತನ ಕಾರ್ಯಗಳನ್ನು ಆತನಲ್ಲಿ ಪ್ರಕಟಿಸ್ತಾ ಇದ್ದಾನೆ. ಬಂಡೆಯಾಗಿಯೂ ಆತನೇ, ಕೋಟೆಯಾಗಿಯೂ, ವಿಮೋಚಕನಾಗಿಯೂ, ನನ್ನ ದೇವರಾಗಿಯೂ, ನನ್ನ ಆಶ್ರಯಗಿರಿಯಾಗಿಯೂ, ನನ್ನ ಗುರಾಣಿಯಾಗಿಯೂ, ನನ್ನ ರಕ್ಷಣೆ ಕೊಂಬಾಗಿಯೂ, ನನ್ನ ದುರ್ಗವಾಗಿ ಇದ್ದಾನೆ. ಆತನು ಸ್ತೋತ್ರಕ್ಕೆ ಅರ್ಹನು. ಹಲ್ಲೆಲೂಯಾ. ಆತನಿಗೆ ನಾನು ಮೊರೆ ಇಡಲು ಆತನ ನನ್ನ ಶತ್ರುಗಳಿಂದ ರಕ್ಷಿಸುತ್ತಾನೆ. ನೋಡಿ, ಇಲ್ಲಿ ನಾನು ಹೇಳಿದೆ ಬಲಗೈ ಅಂತ ಹೇಳಿದರೆ ಆತನ ಕಾರ್ಯಗಳನ್ನು ಸೂಚಿಸುವಂತದ್ದಾಗಿದೆ. ಆತನ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ, ಆತನ ಸಾನ್ನಿಧ್ಯವನ್ನು ಸೂಚಿಸುವಂತದ್ದಾಗಿದೆ. ಸೊ ಅದಕ್ಕೆ ಕೀರ್ತನೆ 118 ನಾವು ಹೇಳಿದೆವು, ಆತನ ಬಲಗೈ ಪರಾಕ್ರಮ ನಡೆಸ್ತದೆ ಅಂತ ಹೇಳಿದರೆ ಆತನು ಸಾಮರ್ಥ್ಯವುಳ್ಳ ದೇವರು, ಆತನ ಕಾರ್ಯ ಮಾಡುವ ಆತನು. ಯೆಶಾಯ 41:10 ನಾವು ನೋಡಿದ್ದೇವೆ, ಧರ್ಮದ ಬಲಗೈಯ ನಿನಗೆ ಆಧಾರ ಮಾಡಿಕೊಡುತ್ತೇನೆ. ಅಂದರೆ ಏನು? ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಿನ್ನ ಸಂಗಡವಿದ್ದೇನೆ ಅಂತ ವಾಕ್ಯ ಹೇಳ್ತದೆ. ಯೆಶಾಯ 45:12 ಓದುವಾಗ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ, ನನ್ನ ಕೈಗಳೇ ಆಕಾಶ ಮಂಡಲವನ್ನು ಹರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪನೆ ಕೊಟ್ಟವನೇ ನಾನೇ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ ಅಂತ ಹೇಳ್ತಾನೆ, ನನ್ನ ಕೈಗಳು ಆಕಾಶ ಮಂಡಲವನ್ನು ಹರಡಿದವು ಅಂತ ಹೇಳ್ತದೆ. ಇದೇ ವಾಕ್ಯವನ್ನು ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಆಕಾಶವನ್ನು ಸೃಷ್ಟಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಆತನು ಆದಿಯಲ್ಲಿ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಅಂತ ಹೇಳ್ತದೆ. ಅಂದ್ರೆ ಸ್ಟ್ರೈಟ್ ಆಗಿ ಆತನು ಸೃಷ್ಟಿಸಿದ ತನ್ನ ಮಾತಿನಿಂದ ಅಂತೇಳಿ ಹೇಳ್ಬೋದು, ನಮಗೆ ತನ್ನ ವಾಕ್ಯದಿಂದ ಅಂತೇಳಿ ಹೇಳ್ಬೋದು. ಸೊ ಅದಕ್ಕೆ ಇಲ್ಲಿ ಏನ್ ತೋರಿಸ್ತಾ ಉಂಟಂತೆ, ನನ್ನ ಕೈಗಳು ಅಂತ ಹೇಳಿದರೆ ಆತನ ಸಾಮರ್ಥ್ಯವನ್ನು ಇಲ್ಲಿ ತೋರಿಸುವಂಥದ್ದು, ಆತನ ಪರಾಕ್ರಮವನ್ನು ತೋರಿಸುವಂಥದ್ದಾಗಿದೆ. ಸೊ ಅದೇ ರೀತಿ ಕೀರ್ತನೆ 95:4 ಕೂಡ, ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಹಲ್ಲೆಲೂಯಾ. ಭೂಮಿಯ ಅಗಾಧವು ಅಂದರೆ ಭೂಮಿಯ ಕಟ್ಟ ಕಡೆ ಎಲ್ಲ ಕಡೆ ಆತನ ಕೈಯಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಆತನ ಕೈಯಲ್ಲಿರುತ್ತದೆ ಅಂತ ಹೇಳಿದ್ರೆ ಮಹಿಮಾ ಸ್ವರೂಪನಾದ ದೇವರು, ಆತನ ಮಹಿಮೆಯು ಪೂರ ಲೋಕದಲ್ಲಿ ಆತನ ಮಹಿಮೆಯೂ ಇದೆ. ಎಲ್ಲ ಕಣ ಕಣದಲ್ಲಿ ಕೂಡ ಆತನ ಮಹಿಮೆ ಉಂಟು, ಆತನ ಪ್ರೆಸೆನ್ಸ್ ಉಂಟು. ಸೊ ಅದಕ್ಕೆ ವಾಕ್ಯವನ್ನು ಮೆನ್ಷನ್ ಮಾಡುವಾಗ ಏನ್ ಮಾಡಿದರೆ, ಭೂಮಿ ಅಗಾಧ ಆತನ ಕೈಯಲ್ಲಿರುತ್ತದೆ ಅಂತೇಳಿ. ಕೈಯಲ್ಲಿರುವಾಗ ನಾರ್ಮಲಿ ಮನುಷ್ಯನು ಏನ್ ಮಾಡ್ತಾನೆ, ತನ್ನ ಜ್ಞಾನದಿಂದ ಥಿಂಕ್ ಮಾಡ್ತಾನೆ, ದೇವರ ಕೈ ಈ ತರ ಉಂಟಂತೇಳಿ. ಅಲ್ಲ, ಯೆಶಾಯ 49:17 ವಾಕ್ಯ ಹೇಳುತ್ತದೆ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆರೆದು. ಈ ವಾಕ್ಯವು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದುಂಟು. ವಾಕ್ಯವೇನಿರ್ತದೆ, ಯೆಹೋವನ ಅಂಗೈಗಳಲ್ಲಿ ನನ್ನನ್ನು ಆತನು ಚಿತ್ರಿಸಿದ್ದಾನೆ ಅಂತ ಹೇಳಿದ್ರೆ ಏನು? ಈ ಕೈಯನ್ನು ತೆಗೆದುಕೊಂಡು ಅಂಗೈಯಲ್ಲಿ ಚಿತ್ರಿಸಿದ್ದಾನೆ ಅಂತೇಳಿ ನಾವು ಯೋಚಿಸುವುದಲ್ಲ. ಅಂದ್ರೆ ನಾವು ಯಾವಾಗಲೂ ಆತನ ಸನ್ನಿಧಿಯಲ್ಲಿ, ಅಂದ್ರೆ ಆತನ ದೃಷ್ಟಿಯ ಮುಂದೆ ಕಡೆಯಲ್ಲಿದ್ದೇವೆ ನಾವು. ಅಂದ್ರೆ ನಾವು ಆತನ ಸಾನ್ನಿಧ್ಯದಲ್ಲಿದ್ದೇವೆ ಅಂತ ಹೇಳ್ಬೋದು, ಅಂದ್ರೆ ಆತನ ಜೊತೆಯಲ್ಲಿದ್ದೇವೆ ಅಂತ ಹೇಳ್ಬೋದು. ಕರೆಕ್ಟ್ ವರ್ಡ್ ಬಲಗೈಗೆ ಆತನ ಜೊತೆ, ಆತನ ಸಾಮರ್ಥ್ಯ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ನನ್ನ ಅಂಗೈಗಳು ನಿನ್ನ ಚಿತ್ರಿಸಿದ್ದೇನೆ ಅಂತ ಹೇಳಿದ್ರೆ ನೀನು ನನ್ನೊಂದಿಗೆ ಇದ್ಯಾ. ಹಲ್ಲೆಲೂಯಾ. ಕೀರ್ತನೆಗಾರನ್ನು ಹೇಳ್ತಾನೆ ಒಂದು ಜಾಗದಲ್ಲಿ,
ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನು ಸದಾಕಾಲವು ನನ್ನ ಮುಂದಿರುವನು ಅಂತೇಳಿ. ಅಂದ್ರೆ ಆತನ ಸಾನ್ನಿಧ್ಯವನ್ನು ಅಂತೇಳಿ ಸೂಚಿಸ್ತದೆ ವಾಕ್ಯವು. ಸೊ ಅದಕ್ಕೆ ಯೆಶಾಯ 49:16 ನನ್ನ ಅಂಗೈಗಳಲ್ಲಿ ಅಂತ ಹೇಳಿದ್ರೆ ನಾವು ದೇವರು ಆತನ ಸಾನ್ನಿಧ್ಯದಲ್ಲಿ, ಆತನ ಮುಂದೆ, ಆತನ ಜೊತೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಅಂತೇಳಿ ಅರ್ಥವಾಗುತ್ತದೆ. 1 ಪೇತ್ರ 5:6 ವಾಕ್ಯ ಹೇಳ್ತದೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಅಂದ್ರೆ ಏನು ಅರ್ಥ? ಇದರ ದೇವರ ಹಸ್ತ ಅಂದರೆ ಕೈಯ ಕೆಳಗೆ ತಗ್ಗಿಸಿಕೊಳ್ಳುವುದಲ್ಲ. ಅದರ ಅರ್ಥ ಏನಂತ ಹೇಳಿದರೆ, ದೇವರಿಗೆ ನಾವೇನ್ ಮಾಡ್ಬೇಕು, ನಮ್ಮನ್ನೇ ನಾವು ಸಬ್ಮಿಟ್ ಮಾಡ್ಬೇಕು, ಅಂದ್ರೆ ನಾವು ಸಮರ್ಪಿಸಬೇಕು. ಹೇಗೆ ಸಮರ್ಪಿಸುವುದು? ನಮ್ಮದೇ ಅಂತ ಏನಿದೆ, ನಾನು ನನ್ನದು, ಆತನೇನು ಕೊಟ್ಟಿದ್ದಾನೆ ನನಗೆ, ನನ್ನ ವಿಷಯ ಇದೆ, ಎಲ್ಲವನ್ನು ಆತನಿಗೆ ಕೊಡಬೇಕು. ನನ್ನ ಜ್ಞಾನ ಆಗಿರ್ಬೋದು, ನನ್ನ ಆರೋಗ್ಯ ಆಗಿರಬಹುದು, ನನಗೆ ಕೊಟ್ಟ ವಸ್ತುಗಳಾಗಿರಬಹುದು, ನನ್ನ ಕೆಲಸ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಮಕ್ಕಳಾಗಿರಬಹುದು, ಎಲ್ಲವೂ ಆತನು ನಮಗೆ ಕೊಟ್ಟದ್ದಾಗಿದೆ. ಸೊ ವಾಕ್ಯವೇನು ಹೇಳ್ತದೆ? ದೇವರ ತ್ರಾಣವುಳ್ಳ ಹಸ್ತದಗಳಿಗೆ ತಗ್ಗಿಸಿಕೊಳ್ಳಿರಿ, ಅಂದರೆ ಎಲ್ಲವನ್ನು ಆತನಿಗೆ ಸಬ್ಮಿಟ್ ಮಾಡಿ, ಆತನಿಗೆ ಸಮರ್ಪಿಸಿ. ದೇವರೇ ನಿನಗೆ ನಾನು ಸಮರ್ಪಿಸುತ್ತೇನೆ. ಸೊ ಆತನ ಏನ್ ಮಾಡ್ತಾನೆ? ಆವಾಗ ಆತನು ನಮ್ಮನ್ನು ಇನ್ನೂ ಮೇಲಕ್ಕೆ ಏರಿಸ್ತಾನೆ. ಯಾಕೆಂತೇಳಿ ದೇವರು ನಮ್ಮನ್ನು ಬಯಸುವುದೇನೆಂದ್ರೆ ಆತನ ಪ್ರೆಸೆನ್ಸ್ ಅನ್ನು ನಮ್ಮ ಜೀವಿತದಲ್ಲಿ ಬಯಸ್ತಾನೆ. ಸೊ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಅಂತ ಹೇಳುವಾಗ ನಾವು ಆತನ ಕೈಗಳ ಹೀಗೆ ಅಂತೇಳಿ ನಾವು ಥಿಂಕ್ ಮಾಡೋದಲ್ಲ. ಹಸ್ತದ ಕೆಳಗೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಬೇಕು ಅಂತೇಳಿ ಹೋಗ್ಬೇಕು. ಯೆಶಾಯ 48:13 ಕೂಡ ಇಲ್ಲಿ ಹೇಳ್ತದೆ, ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು, ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವು. ಇಲ್ಲಿ ಕೂಡ ಈ ವಾಕ್ಯವನ್ನು ಓದುವುದಾದರೆ ಆತನ ಆಕಾಶವನ್ನು ಯಾವ ರೀತಿ ಸೃಷ್ಟಿಸಿದ್ದಾನೆ ಅಂತ ಹೇಳ್ತದೆ, ಬಲಗೈ ಅಂತೇಳಿ ಕೊಟ್ಟದೆ, ಅಂದ್ರೆ ಆತನ ಸಾಮರ್ಥ್ಯವನ್ನು ಇಲ್ಲಿ ತೋರಿಸುವಂತದ್ದಾಗಿದೆ. ಸೊ ಅದೇ ರೀತಿಯಾಗಿ ಅಪೊಸ್ತಲಕೃತ್ಯ 2:33 ನೋಡಿ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅಪೊಸ್ತಲ ಕೃತ್ಯಗಳು 2:33, ಅಪೊಸ್ತಲ ಕೃತ್ಯಗಳು 5:31 ಈ ವಾಕ್ಯ ಈ ತರ ಹೇಳ್ತಾ ಉಂಟು. ಏನಂತ ಹೇಳ್ತಾ ಉಂಟು? ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು, ಈ ಯೇಸು ಕ್ರಿಸ್ತನಾಗಿ ಆತನ ಲೋಕಕ್ಕೆ ಬಂದಾಗ ಆತನ ಯಾವಾಗ ರಿಸರ್ವೇಷನ್ ಆಗಿ ಶಿಷ್ಯಂದರಿಗೆ ಕಾಣಿಸಿ ಆತನ ಯಾವ ಮೇರಕ್ಕೆ ಒಯ್ಯಲ್ಪಡುತ್ತಾನೆ, ಆ ಟೈಮ್ ಇದು ವಾಕ್ಯ ಹೇಳ್ತದೆ ಏನಂದ್ರೆ ಆತನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದೆ ಅಂತೇಳಿ. ಯೋಹಾನ 3:13 ಇದೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಹೇಳ್ತದೆ, ಪರಲೋಕದಿಂದ ಇಳಿದು ಬಂದಾತನೆ, ಅಂದ್ರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಅಂತ ಹೇಳ್ತದೆ. ಅಲ್ಲೇ ವಾಕ್ಯ ಹೇಳ್ತದೆ, ಇಳಿದು ಬಂದವನು ಪರಲೋಕದಿಂದ, ಮನುಷ್ಯ ಕುಮಾರನು ಮತ್ತು ಆತನೇ ಪರಲೋಕ ಏರಿ ಹೋದವನಂತ ಹೇಳ್ತದೆ. ಮತ್ತೆ ಇಲ್ಲಿ ಅದೇ ಏನು ಹೇಳ್ತದೆ, ಆತನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನಂತ ಹೇಳ್ತದೆ. ಸೊ ಏನು ಇದನ್ನು ತೋರಿಸ್ತದೆ? ನಾನು ಪುನಃ ಹೇಳ್ತೇನೆ, ಆತನ ಸಾಮರ್ಥ್ಯವನ್ನು ಇಲ್ಲಿ ನಮಗೆ ತೋರಿಸ್ತಾ ಉಂಟು. ಬಲಗೈ ಅಂತ ಹೇಳಿದ್ರೆ ಆತನ ಸಾಮರ್ಥ್ಯವನ್ನು ಇಲ್ಲಿ ತೋರಿಸ್ತಾ ಉಂಟು. ಕೀರ್ತನೆ 16:8 ಕೂಡ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಎತ್ತುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಇದು ಈ ಕೀರ್ತನೆ 16 ಯೇಸು ಕ್ರಿಸ್ತನ ಈ ಲೋಕದಲ್ಲಿ, ತಾನೇ ಈ ಲೋಕದಲ್ಲಿ ಮನುಷ್ಯನಾಗಿರುವಾಗ ಅದರ ಬಗ್ಗೆ ಉಲ್ಲೇಖವಿದೆ. ಇವತ್ತು ನಾನು ಈ ವಾಕ್ಯವನ್ನು ನನಗೆ ನಾನು ತೆಗೆದುಕೊಳ್ಳುವಾಗ ಏನೇನು ತಿಳಿಯುತ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಅಂದ್ರೆ ಯೆಹೋವನು ಯಾವಾಗಲೂ, ಯೇಸು ಕ್ರಿಸ್ತನ ಯಾವಾಗಲೂ ನನ್ನ ಜೊತೆಯಲ್ಲೇ ಇರುತ್ತಾನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾವು ಎಂದಿಗೂ ಕದಲುವುದಿಲ್ಲ. ಬಲಗಡೆ ಅಂತ ಹೇಳುವಾಗ ನಾನು ಈ ಸೈಡ್ ಅಂತ ಹೇಳಿ ಹೇಳುವುದಲ್ಲ, ಈ ಸೈಡಲ್ಲಿ ಆತನ ಇದ್ದಾರೆ, ಲೆಫ್ಟ್ ಅಲ್ಲಿ ಯಾರಿದ್ದಾರೆ. ಸೊ ನಾನು ಮನುಷ್ಯನ ರೀತಿಯಲ್ಲಿ ಅದನ್ನು ಥಿಂಕ್ ಮಾಡಿ ಹೇಳುವುದಲ್ಲ, ಆತ್ಮಿಕ ರೀತಿಯಲ್ಲಿ ನಾನು ಥಿಂಕ್ ಮಾಡುವಾಗ ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ಅಂತ ಹೇಳುವಾಗ ಆತನು ನನ್ನ ಜೊತೆಯಲ್ಲಿ ಇರುವಾಗ, ಓಕೆ, ನಾನು ಯೆಹೋವನಲ್ಲಿ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಅಂದರೆ ನನ್ನ ಎಲ್ಲವನ್ನು ನಾನು ಹೇಳಿದೆ, ನಾನು ವಾಕ್ಯದಲ್ಲಿ ಸಮರ್ಪಿಸಿ, ನಾನು ಎಲ್ಲವನ್ನು ಆತನಿಗೆ ಸಮರ್ಪಿಸಿ ನನ್ನೊಂದಿಗೆ ಆತನನ್ನು ನನ್ನೊಂದಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ಅಂತ ಹೇಳಿದರೆ ಆತನು ನನ್ನ ಜೊತೆಯಲ್ಲಿರುವುದರಿಂದ, ಆತನು ನನ್ನ ಜೊತೆಯಲ್ಲಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಸೊ ಇದರ ಬಲಗಡೆ ಅಂತೇಳಿ ಮೀನಿಂಗ್ ಬರುವುದು ಏನಂತ ಹೇಳಿದರೆ ಆತನ ಜೊತೆಯಲ್ಲಿರುವಂತಹವನು, ಆತನ ಸಾಮರ್ಥ್ಯ ಮತ್ತೆ ಆತನ ಪರಾಕ್ರಮವನ್ನು ಸೂಚಿಸುವಂತದ್ದಾಗಿದೆ. ಸೊ ಅದಕ್ಕೆ ಮಾರ್ಕ 16:19 ಕೂಡ ಯೇಸು ಸ್ವಾಮಿ ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಅಂದ್ರೆ ಆಕಾಶಕ್ಕೆ ಒಯ್ಯಲ್ಪಟ್ಟು ಅಂತ ಹೇಳಿ ವಾಕ್ಯ ಉಂಟು. ಸೊ ಆ ವಾಕ್ಯವನ್ನು ಅದನ್ನು ಮೆನ್ಷನ್ ಮಾಡುವಾಗ ಏನಾಗಿದೆ ಅಂದ್ರೆ ಆತನ ಪರಾಕ್ರಮವನ್ನು ಸೂಚಿಸಿ ಉಲ್ಲೇಖ ಮಾಡಿದೆ. ಹೇಗೆ ನಾವು ಕೀರ್ತನೆ 18:1-2 ನಾವು ಓದಿದೆವು, ಆತನೇ ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ಬಲವು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ವಿಮೋಚಕನು, ಎಲ್ಲವೂ ಆತನಾಗಿದ್ದಾನೆ ಅಂತ ನಾವು ಅಲ್ಲಿ ಓದಿದೆವು. ಸೊ ಅದೇ ಏನು ಸೂಚಿಸ್ತದೆ? ಆತನ ಪರಾಕ್ರಮವನ್ನು ಸೂಚಿಸ್ತದೆ, ಆತನ ಸಾಮರ್ಥ್ಯವನ್ನು ಸೂಚಿಸ್ತದೆ, ಮತ್ತೆ ನಾವು ಆತನ ಜೊತೆಯಲ್ಲಿರುವುದನ್ನು ಸೂಚಿಸುತ್ತದೆ. ಅದಕ್ಕಾಗಿ ದೇವರ ಬಲಗೈ ಅಂತ ಹೇಳಿದರೆ ಆತನ ಸಾಮರ್ಥ್ಯ, ದೇವರ ಬಲಗಡೆ, ಸೆಕೆಂಡ್ ಪಾಯಿಂಟ್ ನಾನು ಹೇಳಿದೆ, ದೇವರ ಬಲಗಡೆ ಅಂತ ಹೇಳಿದ್ರೆ
ಆತನ ಸಾನ್ನಿಧ್ಯ ಜೊತೆಯಾಗಿರುವುದಂತೇಳಿ ಸೂಚಿಸುತ್ತದೆ. ಯಾಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ವೇಳೆ ನಾವು ಆತನು ಲೋಕದಲ್ಲಿ ಜನರು ಟ್ರಿನಿಟಿ ಅಂತ ಯೋಚಿಸುವುದಾದರೆ ದೇವರ ಬಲಗಡೆಯಲ್ಲಿ ಇವಾಗ ಯೇಸು ಕ್ರಿಸ್ತನ ಆಸೀನಾರೂಢನಾಗಿದ್ದಾನೆ ಅಂತೇಳಿ ನಾವೊಂದು ಸೈಡ್ ಅನ್ನು ಕಂಪೇರ್ ಮಾಡಿದರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾರಾದ್ರೂ ಇರ್ಬೇಕಲ್ಲ, ಯಾರು ಪವಿತ್ರಾತ್ಮನ ಅಲ್ಲ, ರೈಟ್ ಹ್ಯಾಂಡ್ ಸೈಡ್ ಯೇಸು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸೈಡ್ ಪವಿತ್ರಾತ್ಮ ಅಂತ ಎಲ್ಲ ಅಲ್ಲ. ಅದಕ್ಕೊಂದು ವಾಕ್ಯ ಉಂಟು, ಬೇಕಾದ್ರೆ ನಾವು ನೆಕ್ಸ್ಟ್ ಧ್ಯಾನಿಸುವ. ರೈಟ್ ಹ್ಯಾಂಡ್ ಸೈಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಗ್ಗೆ ಕೂಡ ನಾನು ವಾಕ್ಯವನ್ನು ರೆಡಿ ಮಾಡಿದ್ದೇನೆ. ಬಟ್ ನನಗೆ 2 ವಾಕ್ಯವು ಸಿಕ್ಕಿತ್ತು ಬೈಬಲ್ ಅಲ್ಲಿ. ಆ ವಾಕ್ಯವನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿ ಬಯಸ್ತೇನೆ. ಮತ್ತಾಯ 25:33 ವಾಕ್ಯವು ಈ ತರ ಹೇಳ್ತಾ ಉಂಟು ನೋಡಿ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನಂತೇಳಿ ವಾಕ್ಯವು ಹೇಳುತ್ತದೆ. ಈ ವಾಕ್ಯವನ್ನು ನಾವು ನೋಡಿದರೆ 25:31 ಇಂದ ನಾವು ಕೆಳಗೆ ಎಲ್ಲ ಓದ್ತಾ ಹೋದ್ರೆ ಅಲ್ಲಿ ಹೇಳ್ತದೆ, ಆತನು ತನ್ನ ದೇವದೂತರನ್ನು ಮಹಿಮೆಯಲ್ಲಿ ತನ್ನ ದೇವದೂತನಿಗೆ ಬಂದು ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತ್ಕೊಂಡ ಮೇಲೆ ಯಾವ ರೀತಿ ತನ್ನನ್ನು ನಂಬಿದವರನ್ನು ಮತ್ತೆ ತನ್ನನ್ನು ನಂಬದೇ ಇರುವವರನ್ನು ಆತನು ಇಲ್ಲಿ ಸಪರೇಷನ್ ಮಾಡುವುದನ್ನು ನಾವು ನೋಡ್ಲಿಕ್ಕೆ ಸಿಗುತ್ತದೆ. ಅಂದ್ರೆ ಏನಂತ ಹೇಳಿದ್ರೆ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಅಂದರೆ ತನ್ನ ಆರಾಧಿಸುವವರನ್ನು, ತಾನು ಆರಿಸಿಕೊಂಡವರನ್ನು ತನ್ನ ಜೊತೆಯಲ್ಲಿ, ಬಲಗಡೆ ಅಂದ್ರೆ ತನ್ನ ಜೊತೆಯಲ್ಲಿ, ಮತ್ತೇನು ಆಡುಗಳನ್ನು ತನ್ನ ಎಡಗಡೆಯಲ್ಲಿ, ಅಂದ್ರೆ ದುಷ್ಟರನ್ನು ಅಂತ ಹೇಳ್ಬೋದು. ನಮ್ಗೆ ಕೀರ್ತನೆ 68:1 ನಾವು ಓದುವಾಗ, ದೇವರು ಎದ್ದು ಹೊರಡುವಾಗ ದುಷ್ಟರು ಆತನ ಸನ್ನಿಧಿಯಿಂದ ಚದುರಿ ಹೋಗುವರು ಅಂತ ಹೇಳಿ ವಾಕ್ಯ ಹೇಳಿ. ಅದೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ನೀತಿವಂತನು ಮತ್ತೆ ದುಷ್ಟನ ಬಗ್ಗೆ 2 ಕಂಪ್ಯಾರಿಸನ್ ಆಗಿ, ನೀತಿವಂತನು ದೇವರ ಸಮ್ಮುಖದಲ್ಲಿ ನಿಲ್ಲುವನು, ದುಷ್ಟನು ಯಾವತ್ತೂ ಆತನ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ವಾಕ್ಯ ಹೇಳ್ತದೆ. ಸೊ ಇಲ್ಲಿ ಕುರಿಗಳು ಅಂತ ಹೇಳಿದ್ರೆ ಆತನ ಜೊತೆಯಲ್ಲಿ ಇರುವವರು, ಅಂದ್ರೆ ಆತನು ಅವರನ್ನು ಯಾವಾಗ ಕರೆದುಕೊಂಡು ನಮ್ಮನ್ನೆಲ್ಲ ಹೋಗ್ತಾನೆ, ಎಲ್ಲರನ್ನು ಈ ಲೋಕದಲ್ಲಿರುವವರನ್ನು, ಯಾರು ಆತನಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಇದ್ದೇವೋ ಅವರು ಆತನ ಜೊತೆಯಲ್ಲಿರುವವರು ಕುರಿಗಳು. ಅದೇ ಆಡುಗಳನ್ನು ಎಡಗಡೆಗೆ ಮೆನ್ಷನ್ ಮಾಡಿದೆ. ಎಡಗಡೆ ಅಂತ ಹೇಳಿದ್ರೆ ಏನು, ಬಲಗಡೆ ಅಂತ ಹೇಳಿದ್ರೆ ನಾವು ನೋಡಿದ್ವಿ ಆತನ ಸಾಮರ್ಥ್ಯ ಮತ್ತೆ ಆತನ ಸಾನ್ನಿಧ್ಯ ಮತ್ತೆ ಆತನ ಪರಾಕ್ರಮ ಮತ್ತೆ ಆತನ ಸಾಮರ್ಥ್ಯವನ್ನು ಸೂಚಿಸುವಂತದ್ದಾಗಿದೆ. ಅದೇ ರೀತಿ ಎಡಗಡೆ ಅಂತ ಹೇಳಿದರೆ ನಾವಿಲ್ಲಿ ನೋಡ್ಬೋದು, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು, ಅಂದ್ರೆ ಪನಿಷ್ಮೆಂಟ್ ಕೊಡುವಂತ ಆ ಒಂದು ಎಕ್ಸಾಂಪಲ್ ಅನ್ನು ಇಲ್ಲಿ ಸೂಚಿಸ್ತದೆ. ಯಾಕೆ ಮತ್ತಾಯ 25:31 ಅಲ್ಲಿ ಕೆಳಗೆ ಓದಿದರೆ ಅಲ್ಲಿ ಕ್ಲಿಯರ್ಲಿ ವಾಕ್ಯ ಹೇಳ್ತದೆ, ಕುರಿಗಳು ನಿತ್ಯ ಜೀವಕ್ಕಾಗಿ ಮತ್ತೆ ಆಡುಗಳು ನಿತ್ಯ ನಾಶಕ್ಕಾಗಿ ಅಂತ ಹೇಳಿ ವಾಕ್ಯವು ನಮ್ಗೆ ಅಲ್ಲಿ ಸಿಗ್ತದೆ. ಅಂದರೆ ದೇವರನ್ನು ಯಾರು ಆರಾಧಿಸುವುದಿಲ್ಲ, ಯಾರು ಮೂರ್ತಿ ಪೂಜೆಯಲ್ಲಿ ಭರವಸೆ ಇಡ್ತಾರೆ, ಯಾರು ತ್ರಯೇಕದಲ್ಲಿ 3 ಅಂತೇಳಿ ಡಿವೈಡ್ ಮಾಡಿ ಹೋಗ್ತಾರೆ ಆತನನ್ನು, ಎಲ್ಲ ತುಂಬಾ ಕೆಟಗರೀಸ್ ಉಂಟು ಅದರಲ್ಲಿ. ಸೊ ಅದು ಅವರಿಗೆ ಆಡುಗಳಂತ ಹೇಳಿ ಅವರನ್ನು ನಿತ್ಯ ನಾಶಕ್ಕಾಗಿ ಅಂತೇಳಿ ಅಲ್ಲಿ ವಾಕ್ಯವು ಹೇಳ್ತದೆ ನಮಗೆ. ಅದೇ ರೀತಿ ಆತನನ್ನು ಒಬ್ಬನೇ ದೇವರು, ಆತ್ಮಸ್ವರೂಪಣದ ದೇವರನ್ನು ನಾವು ಯಾವಾಗ ಆರಾಧಿಸ್ತೀವಿ, ಆತನ ಸ್ವೀಕರಿಸ್ತೀವಿ, ಆತನನ್ನು ನಮ್ಮ ಗುರಾಣಿಯು, ನಮ್ಮ ಬಲವು ಆತನೊಬ್ಬನೇ ಅಂತೇಳಿ ನಾವು ಯಾವಾಗ ಒಪ್ಪಿಕೊಂಡು ನಾವು ಆತನನ್ನು ಆರಾಧಿಸ್ತೇವೆ, ಆವಾಗ ನಾವು ಕುರಿಗಳು ಆತನ ಜೊತೆಯಲ್ಲಿರುವೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇಲ್ಲಿ ರೈಟ್ ಹ್ಯಾಂಡ್ ಅಂತ ಹೇಳಿದರೆ, ಬಲಗಡೆ ಅಂತ ಹೇಳಿದರೆ ಆತನ ಸಾನ್ನಿಧ್ಯ ಜೊತೆಯಲ್ಲಿರೋದು ಮತ್ತು ಆತನ ಸಾಮರ್ಥ್ಯ ಸೂಚಿಸುವಂಥದ್ದಾಗಿದೆ. ಎಡಗಡೆ ಅಂತ ಹೇಳಿದರೆ ನಿತ್ಯ ನಾಶವನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ನಾನು ನನ್ನ ಪಾಕೆಟ್ ಇಂದ ವಾಕ್ಯ ಕೊಡ್ತಾ ಇಲ್ಲ. ಮತ್ತಾಯ 25:33 ವಾಕ್ಯವನ್ನು 31 ಅಲ್ಲಿ ಕೆಳಗಡೆ ನೀವು ಹೋಗ್ತಾ ಓದಿ ಕ್ಲಿಯರ್ ಆಗಿ ಕುರಿಗಳು ಮತ್ತು ಆಡುಗಳ ಬಗ್ಗೆ ಆತನು ಬರೆದಿದ್ದಾನೆ. ಎಡಗಡೆ ಮತ್ತು ಬಲಗಡೆ ಬಗ್ಗೆ ಬರೆದಿದ್ದಾನೆ. ಅದು ಸೈಡ್ ಅಲ್ಲ, ಎಡಗಡೆ ಬಲಗಡೆ ಸೈಡ್ ಅಲ್ಲ, ಆತನ ಸಾನ್ನಿಧ್ಯವನ್ನು ಸೂಚಿಸುವಂತದ್ದಾಗಿದೆ. ಸೊ ಅದಕ್ಕೋಸ್ಕರವಾಗಿ ಮತ್ತೆ ಎಕ್ಸ್ಲೇಷನ್ ನೋಡಿ, ಪ್ರಸಂಗಿ 10:2 ಕೂಡ ವಾಕ್ಯ ಹೇಳ್ತದೆ, ಜ್ಞಾನಿಯ ಬುದ್ಧಿಯು ಅವನ ಬಲಗಡೆ ಇರುವುದು, ಅಜ್ಞಾನಿಯ ಬುದ್ಧಿ ಅವನ ಎಡಗಡೆ ಇರುವುದು. ಅಂದ್ರೆ ಅಲ್ಲಿ ಇಲ್ಲಿ ಕೂಡ ನಾವು ನೋಡುವುದಾದ್ರೆ ವಾಕ್ಯವು ಕ್ಲಿಯರ್ ಆಗಿ ಹೇಳ್ತದೆ, ಜ್ಞಾನಿಯ ಬುದ್ಧಿಯು ಅವನ ಬಲಗಡೆ ಇರುವುದು, ಅಜ್ಞಾನಿಯ ಬುದ್ಧಿ ಅವನ ಎಡಗಡೆ ಇರುವುದು. ಸೊ ಇದರ ಮೀನಿಂಗ್ ನಾವು ಏನಂತ ತಗೊಳ್ಬಹುದು, ಜ್ಞಾನಿಯ ಬುದ್ಧಿಯು ಈ ಸೈಡ್ ಬಲಗಡೆ ಮತ್ತೆ ಅಜ್ಞಾನಿಯ ಬುದ್ಧಿ ಎಡಗಡೆ ಅಂತೇಳಿಯಾ? ಅಲ್ಲ. ಅಂದ್ರೆ ಆತನ ಏನನ್ನು ತೋರಿಸ್ತದೆ, ಇದು ಆತನ ಗುಣಗಳನ್ನು ತೋರಿಸ್ತಾ ಉಂಟು ನಮ್ಗೆ. ಅಂದ್ರೆ ಆತನ ಬುದ್ಧಿಯು ಜ್ಞಾನಿಯು ಹೇಗೆ ಇರುವನಂತೇಳಿ, ಜ್ಞಾನಿ ಹೇಗೆ ಇದ್ದಾನೆ ಮತ್ತೆ ಅಜ್ಞಾನಿ ಹೇಗೆ ಇದ್ದಾನೆ ಅಂತೇಳಿ ವಾಕ್ಯದಲ್ಲಿ ನಮಗೆ ಧ್ಯಾನಿಸಬಹುದು. ಸೊ ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ವಾಕ್ಯದ ಉಲ್ಲೇಖವನ್ನು ಆತರ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅದನ್ನು ಶರೀರದಾಗಿ ನಾವು ಯಾವುದನ್ನು ತಗೊಳ್ಳೋಕ್ಕಾಗುದಿಲ್ಲ. ಏನು ವಾಕ್ಯ ನಮಗೆ ಸಿಗ್ತದೆ ಅದನ್ನು ನಾವು, ಆತ್ಮಸ್ವರೂಪಣದ ದೇವರು ಇದನ್ನೆಲ್ಲ ನಮಗೆ ಕೊಡುವುದು. ಸೊ ನಾವು ಆತ್ಮೀಯ ರೀತಿಯಲ್ಲಿ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ನಾವು ಇವಾಗ ಮೊದಲಾಗಿ ನಾವು ನೋಡಿದೆವು ದೇವರ ಬಲಗೈ ಎಂದರೇನು, ಮತ್ತೆ ದೇವರ ಬಲಗಡೆಯಲ್ಲಿ ಕೂಡ ನಾವು ವಾಕ್ಯವನ್ನು ನೋಡಿದೆವು, ದೇವರ ಬಲಗಡೆಯ ಬಗ್ಗೆ. ಸೊ ಮತ್ತೆ ನಾವು ನೋಡಿದೆವು ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಅಂದ್ರೆ ಏನಂತೇಳಿ ನಾವು ನೋಡಿದೆವು. ಸೊ ಇವಾಗ ಈ ವಿಡಿಯೋವನ್ನು ನಾನು ಇಲ್ಲಿ ಇವತ್ತು ಎಂಡ್ ಮಾಡೋಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡುವ. ಸೊ ಅದಕ್ಕೋಸ್ಕರವಾಗಿ ಪಾರ್ಟ್ 2 ಅಲ್ಲಿ ನಾನು ಇದನ್ನು ಇನ್ನೂ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವನಾಗಿದ್ದೇನೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಯಾಕೆಂದರೆ ಸತ್ಯದ ವಾಕ್ಯವು ಎಲ್ಲ ಜನರಿಗೆ ತಲುಪುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.